ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಂದು ಇವತ್ತು ಡ್ಯೂಟಿ 6:45ಕ್ಕೆ ಇತ್ತು. ಸೊ ಅದಕ್ಕೋಸ್ಕರ ನಾನಿವತ್ತು ಬೆಳಗ್ಗೆ ಬೇಗ ಎದ್ದೆ. ಇವತ್ತು ಬೆಳಗ್ಗೆ ಬೇರೆ ನಮ್ಮ ಅಕ್ಕ 5 ಗಂಟೆಗೆ ಬಂದಿದ್ದರು ಊರಿಂದ. ಅವರು ಮಲ್ಕೊಂಡಿದ್ರು. ಸೊ ನಾನು ಡ್ಯೂಟಿಗೆ ಹೋಗಬೇಕು ಅಂತ ಎದ್ಬಿಟ್ಟು ನಿನ್ನೆ ರಾತ್ರಿ ನೆನೆಸಿಟ್ಟಿರೋ ಕಾಳನ್ನು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕುದಿಸ್ಕೊಂಡು ತೊಗೊಂಡು ಹೋಗ್ತೀನಿ ಯಾವಾಗಲೂ. ಸೊ ಅದಾದಮೇಲೆ ಕಸ ಗುಡಿಸೋ ಅಷ್ಟರಲ್ಲಿ ಕಾಳೆಲ್ಲ ಕುದ್ದಿತ್ತು. ಅದನ್ನ ಆಫ್ ಮಾಡಿ ತಲೆ ಬಾಚ್ಕೊಂಡು ರೆಡಿ ಆದೆ. ಅದಾದಮೇಲೆ ಡೈಲಿ ನಾನು ರುಟೀನ್ ಮಾಡಿಕೊಂಡು ಬಂದೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು 6:45ಕ್ಕೆ ಹೋಗಬೇಕು ಅನ್ನೋದು ಎಷ್ಟು ಬೇಜಾರು ಗೊತ್ತಾ. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಅದಾದಮೇಲೆ ನಾನು ರೆಡಿ ಆದೆ. ಸೊ ಡ್ಯೂಟಿಗೆ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿ ಆದೆ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ನಾನಿವಾಗ ಮಾಯ್ಶ್ಚರೈಸರ್ ಹಾಕ್ಕೋತಿದ್ದೀನಿ. ಅದಾದಮೇಲೆ ನಾನು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತೀನಿ. ಸೊ ಅದನ್ನ ಯೂಸ್ ಮಾಡಿ ಅದನ್ನ ಹಚ್ಕೊಂಡು ನಾನು ಸಿಂಪಲ್ಲಾಗಿ ರೆಡಿ ಆಗೋದು. ಆಲ್ಮೋಸ್ಟ್ ಅಷ್ಟು ಗ್ರ್ಯಾಂಡಾಗಿ ಎಲ್ಲ ರೆಡಿ ಆಗೋಲ್ಲ, ಯೂನಿಫಾರ್ಮ್ ಮೇಲೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ರೆಡಿ ಆಗೋದು. ನಮಗೆ ಡೈಲಿ ಆ್ಯಕ್ಚುಲಿ ಇಷ್ಟು ಬೇಗ ಇರಲ್ಲ, ಬಟ್ ಸಿಟಿಗೆ ಪಾಯಿಂಟ್ ಕೋಟಲ್ಲಿ ಹೋಗಬೇಕು ಅನ್ನೋವಾಗ ಮಾತ್ರ ನಮಗೆ ಈ ಥರ ಟೈಮಿಂಗ್ಸ್ ಇರುತ್ತೆ. ಸೊ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಬೊಟ್ಟು ಇರಲಿಲ್ಲ ಅಂದರೆ ನಮ್ಮದು ಮೇಕಪ್ ಕಂಪ್ಲೀಟ್ ಆಗೋದೇ ಇಲ್ಲ. ಸೊ ಬೊಟ್ಟು ಹಚ್ಕೊಂಡ್ಬಿಟ್ಟು ಲೈಟಾಗಿ ಸ್ವಲ್ಪ ಲಿಪ್ಸ್ಟಿಕ್ ಹಾಕೋತಾ ಇದ್ದೀನಿ. ಓಕೆ, ಸೊ ಇವಾಗ ನಾನು ರೆಡಿ ಆದೆ. ಹೇಗೆ ಕಾಣಿಸ್ತಾ ಇದ್ದೀನಿ? ಓಕೆ, ಫಸ್ಟ್ ಇದೆಲ್ಲ ಮುಗೀತು. ಅದಾದಮೇಲೆ ರಾಯರಿಗೆ ದೀಪ ಹಚ್ಚಿಬಿಟ್ಟು ಕೈ ಮುಗಿದು ಇವತ್ತಿನ ನನ್ನ ದಿನ ಶುಭವಾಗಲಿ ಅಂತ ಹೇಳಿ ಬೇಡ್ಕೊಂಬಿಟ್ಟು ನಾನು ನನ್ನ ಡ್ಯೂಟಿಗೆ ಹೋಗ್ತೀನಿ. ಸೊ ಇದೇ ರೀತಿಯಾಗಿ ನಾನು ವ್ಲಾಗ್ ಮಾಡಿ ಹಾಕ್ತಾ ಇರ್ತೀನಿ. ನನಗೆ ಇದೇ ರೀತಿಯಾಗಿ ನೀವು ಸಪೋರ್ಟ್ ಮಾಡ್ತಾ ಇರಿ. ನಾನಿವಾಗ ಹೊರಗಡೆ ನಿಲ್ಲಿಸಿರೋ ನನ್ನ ಅಂಬಾರಿ ಮೇಲೆ ಹೋಗ್ತಾ ಇದ್ದೀನಿ. ಇದೇ ನನ್ನ ಅಂಬಾರಿ. ಹೇಗಿದೆ? ಓಕೆ, ಬೈ ಬೈ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.